ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತು ಲಟ್ಟಿಸಿ ಯಾವ ರೀತಿ ರೊಟ್ಟಿ ಮಾಡೋದಂತ ಹೇಳಿ ತೋರಿಸ್ಕೊಡತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜ್ದು ಹಿಟ್ಟು ತೊಗೋರಿ. ಆಮೇಲೆ ಸ್ವಲ್ಪ ಕೈಲೇ ಬಡಿಬೇಕಾಗುತ್ತೆ ನೋಡ್ರಿ ಸ್ಟಾರ್ಟಿಂಗ್ ಮಾಡೋರಾದ್ರೆ. ಇವಾಗ ನೋಡ್ರಿ ಅದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಚಪಾತಿ ಯಾವ ರೀತಿ ಲಟ್ಟಿಸ್ಕೋತಿರಲ್ಲ ಆ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟುಗುನಿಗೆ ನೋಡ್ರಿ ನೀವು ಹಾಳಿನ ಸುತ್ತಬೇಕು, ಅಂದ್ರೆ ಚೆನ್ನಾಗಿ ರೊಟ್ಟಿ ಮಾಡೋದಕ್ಕೆ ಬರ್ತದೆ. ನೀವು ಯಾವ ಸೈಜ್ ಬೇಕಾದರೂ ಮಾಡ್ಬೋದು ನೋಡ್ರಿ. ನೀವು ಕಟಕ್ ರೊಟ್ಟಿ ಆದರೂ ಮಾಡ್ಬೋದು, ಮೆತ್ತನ ರೊಟ್ಟಿ ಆದರೂ ಮಾಡ್ಬೋದು ನೋಡ್ರಿ. ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರಿಗೆ ಒಂದೆರಡು ಸಲ ಕಷ್ಟ ಅನಿಸುತ್ತೆ, ಅದು ಬಿಟ್ಟರೆ ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡತ್ತಿರಲ್ಲ ಒಂದು ರೀತಿ ಎಲ್ಲಿನೂ ಕೂಡ ರೊಟ್ಟಿ ಹರಿದಿಲ್ಲ, ತುಂಬಾ ಚೆನ್ನಾಗಿ ಬರತ್ತದ. ಕೈಲೇ ಬಡಿಬೇಕಾದ್ರೆ ಸ್ವಲ್ಪ ಮೂಗು ಸಿಳ್ದಂಗೆ ಆಕಿತ್ತು ನೋಡ್ರಿ. ಮೂಗಂದ್ರೆ ದಂಡಿ ಬಲ್ಲಿ ಸಿಳಿದ್ರೆ ನಾವು ಮೂಗು ಸಿಳಿತಂತ ಹೇಳ್ತೀವಿ. ನೋಡತ್ತಿರಲ್ಲ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ನಾನು ರೊಟ್ಟಿ ಮಾಡಾಕತ್ತೀನಿ ಅಂತೇಳಿ. ಈ ರೀತಿಯಾಗಿ ನೀವು ಲಟ್ಟಿಸ್ಬಿಟ್ಟು 1 ಗಂಟೆ ಒಳಗೆ ಏನಿಲ್ಲ ಆದರೂ ಒಂದು 100 ರೊಟ್ಟಿ ಆದರೂ ಮಾಡ್ಬೋದು ನೋಡ್ರಿ, ತುಂಬಾ ಈಸಿಯಾಗಿ. ಇವಾಗ ನೋಡ್ರಿ ಹಂಚು ಕಾಯಕ್ಕಿಟ್ಟಿದ್ದೆ. ಹಂಚಿಗೆ ಇವಾಗ ರೊಟ್ಟಿನ ಹಾಕಿಬಿಟ್ಟು ಒಂದು ಸೈಡು ನೀರು ಹಚ್ಚಾಕತ್ತೀನಿ ನೋಡ್ರಿ. ಈ ರೀತಿಯಾಗಿ ನೀರು ಹಚ್ಚಬೇಕು, ಜಾಸ್ತಿ ನೀರು ಹಚ್ಚಬಾರ್ದು ನೋಡ್ರಿ. ಸ್ವಲ್ಪನೇ ನೀರು ಹಚ್ಬಿಟ್ಟು ಅದು ಗುಳ್ಳೆ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಮೆತ್ತಗೆ ರೊಟ್ಟಿ ಬೇಕಂದ್ರೆ ಸ್ವಲ್ಪ ಬೇಗನೆ ಹೊಳಸ್ಕೋಬೇಕು ನೋಡ್ರಿ. ಇಲ್ಲ ನಮಗೆ ಕಟಿ ರೊಟ್ಟಿ ಬೇಕಂತಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಇದನ್ನು ಹೊಳಸ್ಕೊಂಡ್ರೆ ಚೆನ್ನಾಗಿ ಅದು ಕಟಕ್ ರೊಟ್ಟಿ ಬರ್ತದೆ. ನೋಡತ್ತಿರಲ್ಲ ಇವಾಗ ಒಂದು ಸೈಡು ತಿರುವಿ ಹಾಕ್ಕೊಳಕತ್ತೀನಿ. ಎಷ್ಟು ದೊಡ್ಡದಾಗಿ ರೊಟ್ಟಿ ಮಾಡಿ ನೋಡ್ರಿ. ನಾನು ತುಂಬಾ ಈಸಿಯಾಗಿ ಮಾಡ್ಬೋದು, ನೀವು ಕೂಡ ಮಾಡ್ಬೋದು ನೋಡ್ರಿ. ನೋಡತ್ತಿರಲ್ಲ ಚೆನ್ನಾಗಿ ಎರಡೂ ಬದಿನೂ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ಇನ್ನೂ ಡೀಟೇಲ್ಸ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡತ್ತಿರಲ್ಲ ಇವಾಗ ಎರಡೂ ಕಡೆನೂ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.